ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಅದರಲ್ಲೂ ನಮ್ಮೆಲ್ಲರನ್ನ ಸಹ ಭಯಪಡಿಸುವಂತಹ ಒಂದು ಆರೋಗ್ಯ ಸಮಸ್ಯೆ ಅಂದ್ರೆ ಅದು ಕ್ಯಾನ್ಸರ್. ಕ್ಯಾನ್ಸರ್ನಲ್ಲಿ ಸಾಕಷ್ಟು ರೀತಿಯ ಕ್ಯಾನ್ಸರ್ಗಳಿದೆ. ಅದರಲ್ಲಿ ಲಂಗ್ಸ್ ಕ್ಯಾನ್ಸರ್ ಸಹ ಒಂದಾಗಿರುವಂತದ್ದು. ಹಾಗಾದ್ರೆ ಲಂಗ್ ಕ್ಯಾನ್ಸರ್ ಯಾವೆಲ್ಲ ಕಾರಣಗಳಿಂದ ಕಂಡು ಬರುತ್ತೆ? ಯಾಕಂದ್ರೆ ಲಂಗ್ ಕ್ಯಾನ್ಸರ್ ನಲ್ಲಿ ಡೆತ್ ರೇಟ್ ಜಾಸ್ತಿ ಆಗಿರೋದ್ರಿಂದಾಗಿ ಸಹಜವಾಗಿ ಭಯ ಇದೆ. ಆದ್ರೆ ಭಯ ಪಟ್ಟು ಕುಳಿತುಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕಾಗತ್ತೆ. ಹಾಗಾಗಿನೇ ಇವತ್ತಿನ ಕಾರ್ಯಕ್ರಮದಲ್ಲಿ ಲಂಗ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸಲಾಗುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಆಸ್ಟರ್ ಸಿಎಂಐ ಆಸ್ಪತ್ರೆಯ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಸಿಎನ್ ಪಾಟೀಲ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಮೊದಲೇ ಕ್ಯಾನ್ಸರ್ ಅಂದ್ರೆ ಭಯ ಸಹಜವಾಗಿ. ಲಂಗ್ ಕ್ಯಾನ್ಸರ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಡೆತ್ ರೇಟ್ ಜಾಸ್ತಿ ಇದೆ, ಭಯ ಇನ್ನೂ ಸಹ ಹೆಚ್ಚಾಗುವಂಥದ್ದು. ಹಾಗಾಗಿ ಲಂಗ್ ಕ್ಯಾನ್ಸರ್ ಯಾವ ಪ್ರಮಾಣದಲ್ಲಿ ಈಗ ದೇಶದಲ್ಲಿದೆ, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಾದ್ರೆ? ನೀವು ಹೇಳಿದಾಗೆ ಲಂಗ್ ಕ್ಯಾನ್ಸರ್ ಅಂದರೆ ಭಯ ಜಾಸ್ತಿ, ಯಾಕೆಂದರೆ ಡೆತ್ ರೇಟ್ ಜಾಸ್ತಿ ಇದೆ. ಯಾಕೆಂದರೆ ನಾವು ಅಡ್ವಾನ್ಸ್ ಸ್ಟೇಜಸ್ಸಲ್ಲೇ ಲಂಗ್ ಕ್ಯಾನ್ಸರ್ನ ನೋಡೋದು ಹೆಚ್ಚಾಗಿ, ಅದರಿಂದ ಭಯ ಜಾಸ್ತಿ ಇದೆ. ಈಗ ನಮ್ಮ ಭಾರತದಲ್ಲಿ ಹೇಳಬೇಕಂದ್ರೆ ಮೆನ್ ಅಂದರೆ ಪುರುಷರಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತಕ್ಕಂತಹ ಕ್ಯಾನ್ಸರ್ ಅಂದರೆ ಲಂಗ್ ಕ್ಯಾನ್ಸರ್. ಇಟ್ಸ್ ದ ನಂಬರ್ 1 ಕ್ಯಾನ್ಸರ್, ಲೀಡಿಂಗ್ ಕ್ಯಾನ್ಸರ್ ಅಮಂಗ್ ಮೆನ್ ಇನ್ ಇಂಡಿಯಾ. ಮತ್ತು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲೂ ಕೂಡ ಇದು ಹೆಚ್ಚಾಗಿ ಕಂಡುಬರ್ತಾ ಇದೆ. ಮಹಿಳೆಯರಲ್ಲಿ ಸ್ತನದ ಕ್ಯಾನ್ಸರ್ ನಂಬರ್ 1 ಕ್ಯಾನ್ಸರ್ ಆಗಿದ್ದರೆ ಲಂಗ್ ಕ್ಯಾನ್ಸರ್ ಕೂಡ 3ನೇ ಅಥವಾ 4ನೇ ಸ್ಥಾನದಲ್ಲಿದೆ. ಸೊ ಇದು ದೇಶದಲ್ಲಿ ಇರ್ತಕ್ಕಂತಹ ಪ್ರಮಾಣ ಲಂಗ್ ಕ್ಯಾನ್ಸರ್ನು. ಪುರುಷರಲ್ಲಿ ನಂಬರ್ 1 ಕ್ಯಾನ್ಸರ್, ಈಗ ಮಹಿಳೆಯರಲ್ಲೂ ಕೂಡ ಹೆಚ್ಚಾಗಿ ಕಂಡುಬರ್ತಾ ಇದೆ. ಓಕೆ ಡಾಕ್ಟರ್, ಈಗ ಲಂಗ್ ಕ್ಯಾನ್ಸರ್ ಅಂದ್ರೆ ಯಾವೆಲ್ಲ ಕಾರಣಗಳಿಂದ ಕಂಡು ಬರುತ್ತೆ ಅಂತ? ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಜಾಸ್ತಿ ಯಾರು ಸ್ಮೋಕ್ ಮಾಡ್ತಾರೆ ಅವರಲ್ಲಿ ಲಂಗ್ ಕ್ಯಾನ್ಸರ್ ಕಂಡು ಬರುತ್ತೆ ಅಂತ ಹೇಳ್ಬಿಟ್ಟು. ಹೌದಾ, ಅದೊಂದೇ ರೀಸನ್ ಇಂದ ಹಾಗಾದ್ರೆ ಕಂಡು ಬರುತ್ತಾ? ನೀವು ಹೇಳೋದು ಕರೆಕ್ಟ್. ಲಂಗ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬರೋದು ಸ್ಮೋಕರ್ಸ್ ಅಲ್ಲೇನೆ. ಈಗ ನಾವು 100 ಜನ ಲಂಗ್ ಕ್ಯಾನ್ಸರ್ ಪೇಷಂಟ್ಸ್ನ ನೋಡಿದ್ರೆ 90 ಜನರ ಸ್ಮೋಕಿಂಗ್ ಹಿಸ್ಟ್ರಿ ಇರುತ್ತೆ. ಅಂದರೆ 90% ಆರ್ ಡ್ಯೂ ಟು ಸ್ಮೋಕಿಂಗ್. ಕೇವಲ 10 ಜನರಲ್ಲಿ ಮಾತ್ರ ಸ್ಮೋಕಿಂಗ್ ಹಿಸ್ಟ್ರಿ ಇರೋದಿಲ್ಲ. ಹಾಗಾಗಿ 90% ಆಫ್ ದ ಕೇಸಸ್ ಲಂಗ್ ಕ್ಯಾನ್ಸರ್ ಏನು ನೋಡ್ತೀವಿ ಅದು ಸ್ಮೋಕಿಂಗಿಂದನೇ ಆಗ್ತಕ್ಕಂಥದ್ದು. ಇನ್ನು 10% ಅಂದರೆ 10 ಜನಕ್ಕೆ ಮಾತ್ರ ನಮಗೆ ರೀಸನ್ ಗೊತ್ತಿರಲ್ಲ. ಅದರಲ್ಲಿ ಅದು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಇರ್ಬೋದು, ಇಲ್ಲ ಥರ್ಡ್ ಹ್ಯಾಂಡ್ ಸ್ಮೋಕ್ ಇರ್ಬೋದು, ಇಲ್ಲ ಆಕ್ಯುಪೇಷನಲ್ ಎಕ್ಸ್ಪೋಜರ್ ಇರ್ಬೋದು, ಇಲ್ಲ ಎನ್ವೈರ್ಮೆಂಟಲ್ ಪೊಲ್ಯೂಷನಿಂದ ಇರ್ಬೋದು. ಆ 10% ಜನರಲ್ಲಿ ಯಾವ ಕಾರಣಕ್ಕೆ ಲಂಗ್ ಕ್ಯಾನ್ಸರ್ ಬರುತ್ತೆ ಅಂತ ನಮಗೆ ಇದುವರೆಗೂ ಗೊತ್ತಿಲ್ಲ. ಅದರಲ್ಲಿ ಸ್ಟಡೀಸ್ ನಡೀತಾ ಇದೆ. ಆದರೆ ಪ್ರಿಡಾಮಿನೆಂಟ್ಲಿ ಮೆಜಾರಿಟಿ 90% ಪೇಷಂಟ್ಸ್ ಏನು ನೋಡ್ತೀವಿ ಅವರು ಸ್ಮೋಕಿಂಗಿಂದನೇ ಲಂಗ್ ಕ್ಯಾನ್ಸರ್ ಬರ್ತಕ್ಕಂಥದ್ದು. ಹಾಗಾಗಿ ಸ್ಮೋಕಿಂಗೇ ಇದಕ್ಕೆ ಪ್ರಮುಖ ಕಾರಣ. ಡಾಕ್ಟರ್, ಹಾಗಾದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಬರುತ್ತಾ? ಅದು ತುಂಬಾ ವಿರಳ, ರೇರ್ ಅಂತ ಹೇಳ್ತೀನಿ. ಫ್ಯಾಮಿಲಿ ಹಿಸ್ಟ್ರಿಯಿಂದ ಲಂಗ್ ಕ್ಯಾನ್ಸರ್ ಬರ್ತಕ್ಕಂಥದ್ದು ತುಂಬಾ ವಿರಳ. 1% ಅಥವಾ ಲೆಸ್ ದೆನ್ 1% ಇರ್ಬೋದು. ನಮ್ಮ ಪ್ರಾಕ್ಟೀಸಲ್ಲೂ ಕೂಡ ನಾವು ಆ ಥರ ಫ್ಯಾಮಿಲಿ ಹಿಸ್ಟ್ರಿಯಿಂದ ಲಂಗ್ ಕ್ಯಾನ್ಸರ್ ಬಂದಿರೋದನ್ನ ನೋಡಿಲ್ಲ. ಹಾಗಾಗಿ ತುಂಬಾ ವಿರಳ. ಓಕೆ ಡಾಕ್ಟರ್, ಸ್ಟೇಜಸ್ ನೋಡ್ತಾ ಹೋಗೋದಾದ್ರೆ ಯಾವ ಸ್ಟೇಜ್ ಅಲ್ಲಿ ಗೊತ್ತಾಗುತ್ತೆ? ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲೇ ಗೊತ್ತಾಗುತ್ತೆ? ನಾವು ಕೆಲವೊಂದಿಷ್ಟು ಕ್ಯಾನ್ಸರ್ಗಳನ್ನ ನೋಡ್ತಾ ಇರ್ತೀವಿ, ಫಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಗೊತ್ತೇ ಇರೋದಿಲ್ಲ, 3ನೇ ಮತ್ತೆ 4ನೇ ಸ್ಟೇಜ್ ಅಲ್ಲಿ ಗೊತ್ತಾಗುವಂತದ್ದು. ಹೇಗಿರುತ್ತೆ ಹಾಗಾದ್ರೆ ಸ್ಟೇಜಸ್ ಇದರಲ್ಲಿ? ಅದೇ ನೀವು ಹೇಳಿದಾಗೆ ಬಹಳಷ್ಟು ಕ್ಯಾನ್ಸರ್ಸ್ ನಮಗೆ ಅರ್ಲಿ ಸ್ಟೇಜಸ್ಸಲ್ಲಿ ಗೊತ್ತಾಗಲ್ಲ, ಆರಂಭಿಕ ಹಂತದಲ್ಲಿ ಗೊತ್ತಾಗೋದಿಲ್ಲ, ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ಗೊತ್ತಾಗ್ತದೆ. ಅದಕ್ಕೆ ಲಂಗ್ ಕ್ಯಾನ್ಸರ್ ಕೂಡ ಫಿಟ್ ಆಗುತ್ತೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಸಾಮಾನ್ಯವಾಗಿ ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ ಗುರುತಿಸಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ನೋವಿಲ್ಲದೆ ಇರತಕ್ಕಂತಹ ಗಡ್ಡೆಯನ್ನು ಪರೀಕ್ಷೆ ಮಾಡಿದ್ದಲ್ಲಿ ಅದು ಸ್ಟೇಜ್ 1 ಸ್ಟೇಜ್ 2 ಆಗಿರ್ಬೋದು. ಹಾಗಾಗಿ ಅದು ಅರ್ಲಿ ಸ್ಟೇಜಲ್ಲಿ ಗೊತ್ತಾಗೋ ಸಾಧ್ಯತೆ ಇರುತ್ತೆ. ಇನ್ನು ಪ್ಯಾಪ್ಸ್ಮಿಯರ್ ಮಾಡಿ ಅಥವಾ ಬ್ಲೀಡಿಂಗ್ ಆದ ತಕ್ಷಣ ಪರೀಕ್ಷೆ ಮಾಡ್ಕೊಂಡಲ್ಲಿ ಸರ್ವೈಕಲ್ ಕ್ಯಾನ್ಸರ್, ಯೂಟ್ರೈನ್ ಕ್ಯಾನ್ಸರ್ನ ಕೂಡ ಅರ್ಲಿ ಸ್ಟೇಜಲ್ಲಿ ಗುರುತಿಸ್ಬೋದು. ಆದರೆ ಲಂಗ್ ಕ್ಯಾನ್ಸರ್ ಏನಾಗ್ತದೆ, ಇನಿಷಿಯಲಿ ಬರೋ ಸಿಂಪ್ಟಮ್ಸು ಅಷ್ಟು ಯಾರೂ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರೋದಿಲ್ಲ. ಇಲ್ಲ ಸ್ಮೋಕರ್ಸಲ್ಲಿ ಸಾಮಾನ್ಯವಾಗಿ ಕಾಫ್ ಇರುತ್ತೆ ಅಂತ ನೆಗ್ಲೆಕ್ಟ್ ಮಾಡಿರ್ತಾರೆ. ಇಲ್ಲ ಅದು ಅಡ್ವಾನ್ಸ್ ಸ್ಟೇಜ್ ಆಗೋ ತನಕ ಯಾವುದೇ ಸಿಂಪ್ಟಮ್ನ ಕೂಡ ಉಂಟು ಮಾಡದೇ ಇರ್ಬೋದು. ಹಾಗಾಗಿ ಲಂಗ್ ಕ್ಯಾನ್ಸರ್ ಏನಾಗುತ್ತೆ, ಸ್ಟೇಜ್ 3 ಅಥವಾ ಸ್ಟೇಜ್ 4 ಆಗಿರುತ್ತೆ ನಾವು ಡಯಾಗ್ನೋಸ್ ಮಾಡೋ ಅಷ್ಟೊತ್ತಿಗೆ. ಅದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ ಅಡ್ವಾನ್ಸ್ ನೇಷನ್ಸ್ ಅಂತ ಏನು ಹೇಳ್ತೀವಿ ಅಲ್ಲೂ ಕೂಡ ಲಂಗ್ ಕ್ಯಾನ್ಸರ್ ಸ್ಟೇಜ್ 3, 4 ಅಲ್ಲೇ ಕಂಡುಬರ್ತಕ್ಕಂಥದ್ದು. ಅಂದರೆ ಅದರ ಲಕ್ಷಣ ಆಗಿದೆ. ಹಾಗಾಗಿ ಆರಂಭಿಕ ಹಂತದಲ್ಲಿ ಅದು ಗೊತ್ತಾಗೋದಿಲ್ಲ, ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಬಹಳಷ್ಟು ಲಂಗ್ ಕ್ಯಾನ್ಸರ್ ನಾವು ಸ್ಟೇಜ್ 3, 4 ಅಲ್ಲಿ ನೋಡ್ತೇವೆ. ಯಾರಾದರೂ ಈಗ ಹೆಲ್ತ್ ಚೆಕ್ಕಲ್ಲಿ ಎಕ್ಸ್ರೇ ಮಾಡಿಸಿದ್ದೆ ಆದಲ್ಲಿ, ಅದರಲ್ಲಿ ಡೌಟ್ ಬಂದು ಅದು CT ಸ್ಕ್ಯಾನ್ ಮಾಡಿದ್ದೆ ಆದಲ್ಲಿ, ಅಥವಾ ಹೆವಿ ಸ್ಮೋಕರ್ಸ್ ಏನಾದರೂ CT ಸ್ಕ್ಯಾನ್ ಸ್ಕ್ರೀನಿಂಗ್ ಅಂತ ಮಾಡ್ಕೊಂಡಿದ್ದೆ ಆದಲ್ಲಿ ಮಾತ್ರ ಅರ್ಲಿ ಸ್ಟೇಜಲ್ಲಿ ಗೊತ್ತಾಗುತ್ತೆ. ಹಾಗೂ ಇತ್ತೀಚಿನ ವರ್ಷಗಳಲ್ಲಿ ನಾವು ಕೋವಿಡ್ ಬಂದಾಗ ಬಹಳಷ್ಟು ಜನ CT ಸ್ಕ್ಯಾನ್ ಮಾಡಿಸ್ಕೊಂಡಾಗಲೂ ಕೂಡ ಅರ್ಲಿ ಸ್ಟೇಜ್ ಲಂಗ್ ಕ್ಯಾನ್ಸರ್ ಟ್ಯೂಮರ್ಸ್ ಸಿಕ್ಕಿದ್ದವು. ಹಾಗಾಗಿ ಲಂಗ್ ಕ್ಯಾನ್ಸರ್ ನಾವು ಒಂದು ವರ್ಷದಲ್ಲಿ ನಾವು 100 ಪೇಷಂಟ್ ನೋಡಿದ್ರೆ 80 to 90% ವಿಲ್ ಬಿ ಅಡ್ವಾನ್ಸ್ ಸ್ಟೇಜ್. ಕೇವಲ 10ರಿಂದ 20% ಜನ ಮಾತ್ರ ಅರ್ಲಿ ಸ್ಟೇಜಲ್ಲಿ ಇರ್ತಾರೆ. ಓಕೆ ಡಾಕ್ಟರ್, ನೀವು ಸಿಂಪ್ಟಮ್ಸ್ ಬಗ್ಗೆ ಮಾತನಾಡ್ತಾ ಇದ್ರೆ, ಹಾಗಾದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಯಾವುದೇ ಸಿಂಪ್ಟಮ್ಸ್ ಇರಲ್ಲ, ಥರ್ಡ್ ಮತ್ತೆ ಫೋರ್ತ್ ಸ್ಟೇಜ್ ಅಲ್ಲಿ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಯಾವ ರೀತಿಯಾದಂತಹ ಸಿಂಪ್ಟಮ್ಸ್ ಇರುತ್ತೆ?
ಈಗ ಸಾಮಾನ್ಯವಾಗಿ ಸ್ಮೋಕಿಂಗ್ ಮಾಡ್ತಕ್ಕಂತಹ ವ್ಯಕ್ತಿಗೆ ಹೆಚ್ಚು ಹೆಚ್ಚು ಕಾಫ್ ಬರ್ತಕ್ಕಂಥದ್ದು, ಮತ್ತು ಕಾಫಲ್ಲಿ ವೇರಿಯೇಷನ್ ಏನಾದ್ರು ಆಗಿದ್ದರೆ, ಅಥವಾ ಅವರ ವಾಯ್ಸಲ್ಲಿ ವೇರಿಯೇಷನ್, ಹೋರ್ಸ್ನೆಸ್ ಆಫ್ ವಾಯ್ಸ್ ಅಂತ ಏನು ಹೇಳ್ತೀವಿ ಅದಾಗಿದ್ದರೆ, ಅಥವಾ ಅವರು ಕಫದಲ್ಲಿ ರಕ್ತ ಬೀಳ್ತಕ್ಕಂಥದ್ದು, ಇಂತಹ ಸಿಂಪ್ಟಮ್ಸ್ ಇದ್ದರೆ, ಅಥವಾ ಯಾವುದೇ ಸಿಂಪ್ಟಮ್ ಪರ್ಸಿಸ್ಟೆಂಟ್ ಕಾಫ್ 2 ವಾರಕ್ಕಿಂತ ಹೆಚ್ಚಾಗಿ ಕಂಡು ಬಂದಿದ್ದಲ್ಲಿ, ಅಥವಾ ಕಫದಲ್ಲಿ ರಕ್ತ ಬೀಳ್ತಕ್ಕಂತಹ ಸಿಂಪ್ಟಮ್ ಗುಣಗಳು ಇದ್ದರೆ ಅದನ್ನು ಪರೀಕ್ಷಿಸ್ಕೊಳ್ಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ಕಫದಲ್ಲಿ ರಕ್ತ ಬೀಳ್ತಕ್ಕಂಥದ್ದು ಮತ್ತು ಕಫ ಹೆಚ್ಚಾಗಿ ಬರ್ತಕ್ಕಂಥದ್ದು TB ಕಾಯಿಲೆ ಕೂಡ ಇರುತ್ತೆ, ಬ್ರಾಂಕೈಟಿಸಲ್ಲಿ ಕೂಡ ಇರುತ್ತೆ, COPD ಅಂತ ಹೇಳ್ತೀವಿ ಅದರಲ್ಲೂ ಕೂಡ ಇರುತ್ತೆ. ಹಾಗಾಗಿ ಕ್ಯಾನ್ಸರ್ನ ಲಕ್ಷಣಗಳು ಬೇರೆ ಕಾಯಿಲೆಯ ಲಕ್ಷಣಗಳಿಗೆ ಮಿಮಿಕ್ ಆಗೋದ್ರಿಂದ ಬಹಳಷ್ಟು ಜನರಲ್ಲಿ ಅದು ಗುರುತಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ ಸಿಗೋದಿಲ್ಲ. ಇನ್ನು ಅಡ್ವಾನ್ಸ್ ಸ್ಟೇಜಲ್ಲಿ ಹೋದಾಗ ಅದು ಬೋನ್ಗೆ ಸ್ಪ್ರೆಡ್ ಆಗಿದ್ರೆ ಅವರಿಗೆ ಬ್ಯಾಕ್ ಪೇನ್ ಬರ್ಬೋದು, ಇಲ್ಲ ಬ್ರೈನ್ಗೆ ಸ್ಪ್ರೆಡ್ ಆಗಿದ್ರೆ ಹೆಡೇಕ್ ಬರ್ತಕ್ಕಂಥದ್ದು, ವಾಮಿಟಿಂಗ್ ಬರ್ತಕ್ಕಂಥದ್ದು, ಇಂತಹ ಸಿಂಪ್ಟಮ್ಸ್ ಅಡ್ವಾನ್ಸ್ ಸ್ಟೇಜಲ್ಲಿ ಕಂಡು ಬರುತ್ತೆ. ಹಾಗಾಗಿ ಯಾವುದೇ ವ್ಯಕ್ತಿ ಕಾಫ್ ಮೋರ್ ದೆನ್ 2 ವೀಕ್ಸ್ 2 ವಾರಕ್ಕಿಂತ ಹೆಚ್ಚಾಗಿ ಕೆಮ್ಮು ಇದ್ದದಲ್ಲಿ, ಅದು ಅವರು ಸ್ಮೋಕಿಂಗ್ ಹಿಸ್ಟ್ರಿ ಇದ್ದರೆ ವಿಶೇಷವಾಗಿ, ಮತ್ತು ಅವರು ಕಫದಲ್ಲಿ ರಕ್ತ ಬೀಳ್ತಕ್ಕಂತಹ ಲಕ್ಷಣಗಳೇನಾದ್ರು ಇದ್ದಲ್ಲಿ ಸಮರ್ಪಕವಾಗಿ ಪರೀಕ್ಷಿಸಿಕೊಳ್ಳಲೇಬೇಕು. ಹಾಗಾಗಿ ಅದು TB ಇರ್ಬೋದು, ಬೇರೆ ಇನ್ಫೆಕ್ಷನ್ ಇರ್ಬೋದು, ಅದು ಸಾಧಾರಣ ಕೆಮ್ಮಲ್ಲ ಅಂತ ಅನಿಸಿದ್ದಾಗ ಮಾತ್ರ ಅದನ್ನು ಪರೀಕ್ಷೆ ಮಾಡಿಸಿಕೊಳ್ಳಲೇಬೇಕು. ಹಾಗೂ ಕೆಮ್ತಕ್ಕಂತಹ ವ್ಯಕ್ತಿ ಹೋರ್ಸ್ನೆಸ್ ಆಫ್ ವಾಯ್ಸ್ ಅಂದರೆ ವಾಯ್ಸ್ ಚೇಂಜ್ ಆಗಿರ್ತಕ್ಕಂಥದ್ದು ಸ್ಮೋಕಿಂಗ್ ಇರ್ತಕ್ಕಂಥ ವ್ಯಕ್ತಿಗೆ ಅದು ಕೂಡ ಇಂಪಾರ್ಟೆಂಟ್ ಲಕ್ಷಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಡಾಕ್ಟರ್, ಈಗ ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಯಾರಿಗಾದ್ರೂ ಸಿಂಪ್ಟಮ್ಸ್ ಗೊತ್ತಾಗಿ ಅವರಿಗೆ ಸ್ಮೋಕಿಂಗ್ ಹಿಸ್ಟ್ರಿಯಿಂದಾನೇ ಬಂದಿದೆ ಅಂತ ಗೊತ್ತಾದ್ಮೇಲೆ ಕಂಪ್ಲೀಟ್ ಆಗಿ ಸ್ಮೋಕಿಂಗ್ ಮಾಡೋದು ಬಿಟ್ರೆ ಕ್ಯೂರ್ ಆಗತ್ತಾ? ಹಾಗಾದ್ರೆ ಈಗ ಆಲ್ರೆಡಿ ಕ್ಯಾನ್ಸರ್ ಆದ ನಂತರ ಸ್ಮೋಕಿಂಗ್ ಬಿಟ್ಟರೆ ಅದರಿಂದ ಏನು ಕ್ಯೂರ್ ಆಗೋಂಥದ್ದಲ್ಲ. ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಮಾಡಿದರೆ ಕ್ಯೂರ್ ಆಗುತ್ತೆ. ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಸರ್ಜರಿ ಅಂತ ಇದೆ, ರೇಡಿಯೇಷನ್ ಅಂತ ಇದೆ. ಸರ್ಜರಿ ಮಾಡಿದರೆ ಸಮರ್ಪಕವಾಗಿ ಅದನ್ನು ಕ್ಯೂರ್ ಮಾಡ್ಬೋದು. ಆದರೆ ಸ್ಮೋಕಿಂಗ್ ಮಾಡ್ತಕ್ಕಂತಹ ವ್ಯಕ್ತಿ ಸ್ಮೋಕಿಂಗ್ ಬಹಳ ವರ್ಷ ಸ್ಮೋಕಿಂಗ್ ಮಾಡಿದ್ದಲ್ಲಿ ಸ್ಮೋಕಿಂಗ್ ನಿಲ್ಲಿಸಿದ್ರೂ ಕೂಡ ಅವರ ರಿಸ್ಕ್ ಕಮ್ಮಿ ಆಗ್ತಾ ಬರುತ್ತೆ. ಆದರೆ ರಿಸ್ಕ್ ನಾನ್ ಸ್ಮೋಕರ್ ಲೆವೆಲ್ಗೆ ಅಂದರೆ ಬೇಸ್ ಲೈನ್ಗೆ ಬರೋದೇ ಇಲ್ಲ. ಅದು ಇಂಪಾರ್ಟೆಂಟಾಗಿ ನಾವು ಹೇಳಬೇಕು ನಮ್ಮ ವೀಕ್ಷಕರಲ್ಲಿ. ಏನಂದರೆ ಸ್ಮೋಕಿಂಗ್ ಬಹಳ ವರ್ಷ ಮಾಡಿದ್ದ ವ್ಯಕ್ತಿ ಬಿಡೋದು ಒಳ್ಳೆಯದು, ಯಾಕಂದರೆ ಬಿಟ್ಟರೆ ರಿಸ್ಕ್ ಕಮ್ಮಿ ಆಗ್ತಾ ಬರುತ್ತೆ. ಬಿಟ್ಟರೂ ಕೂಡ ರಿಸ್ಕ್ ಉಳ್ಕೊಂಡಿರುತ್ತೆ, ಅಂದರೆ ಅದು ಬೇಸ್ ಲೈನ್ಗೆ ಬರೋದಿಲ್ಲ. ರಿಸ್ಕ್ ನಾನ್ ಸ್ಮೋಕರ್ ಲೆವೆಲ್ಗೆ ರಿಸ್ಕ್ ಬರೋದೇ ಇಲ್ಲ. ಹಾಗಾಗಿ ಸ್ಮೋಕಿಂಗ್ ಪ್ರಮುಖ ಕಾರಣವಾಗಿರೋದ್ರಿಂದ ಬೆಸ್ಟ್ ಅಂದರೆ ಸ್ಮೋಕಿಂಗ್ ಅವಾಯ್ಡ್ ಮಾಡೋದು. ಅವಾಯ್ಡ್ ಮಾಡೋಕ್ಕಾಗದೇ ಇದ್ದರೆ ಅಟ್ಲೀಸ್ಟ್ ಕಮ್ಮಿ ಮಾಡಿ ಅದನ್ನು ಬಿಡಬೇಕಾಗ್ತದೆ. ಬಿಟ್ಟರೂ ಕೂಡ ರಿಸ್ಕ್ ಕಂಟಿನ್ಯೂ ಆಗುತ್ತೆ, ಆದರೆ ರಿಸ್ಕ್ ಕಮ್ಮಿ ಆಗುತ್ತೆ ಪ್ರಮಾಣ. ಆಲ್ರೆಡಿ ಸ್ಟೇಜ್ 1 ಸ್ಟೇಜ್ 2 ಆದ ವ್ಯಕ್ತಿ ಸ್ಮೋಕಿಂಗ್ ಕಂಟಿನ್ಯೂ ಮಾಡಿದ್ದೆ ಆದಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಲ್ಲಿ ಕಷ್ಟ ಆಗುತ್ತೆ. ಮತ್ತು ಅವರು ಸಪೋಸ್ ಸರ್ಜರಿ ಮಾಡಿಸ್ಕೊಂಡು ಇದರಿಂದ ಕ್ಯೂರ್ ಆದರೂ ಕೂಡ ಮತ್ತೆ ಸೆಕೆಂಡ್ ಕ್ಯಾನ್ಸರ್ಸ್, ಗಂಟಲಿನ ಕ್ಯಾನ್ಸರ್, ಬಾಯಿನ ಕ್ಯಾನ್ಸರ್, ಈ ಥರ ಕ್ಯಾನ್ಸರ್ಗಳು ಬರೋ ಸಾಧ್ಯತೆ ಇರುತ್ತೆ. ಓಕೆ ಡಾಕ್ಟರ್, ಒಂದು ಮನೆಯಲ್ಲಿ ಹೆವಿಯಾಗಿ ಒಬ್ರು ಸ್ಮೋಕ್ ಮಾಡ್ತಾ ಇದ್ದಾರೆ, ಮನೆಯಲ್ಲಿರೋರಿಗೂ ಸಹ ರಿಸ್ಕ್ ಅಲ್ವಾ ಹಾಗಾದ್ರೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ನೀವು ಒಬ್ರು ಸ್ಮೋಕ್ ಮಾಡೋದ್ರಿಂದ ಮನೆಯಲ್ಲಿ ಕುಟುಂಬದಲ್ಲಿ ಇರೋರಿಗೆ ಎಲ್ರಿಗೂ ಸಹ ಪ್ರಾಬ್ಲಮ್ ಆಗುತ್ತೆ, ಲಂಗ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಹೌದಾ? ಎಷ್ಟು ಪರ್ಸೆಂಟೇಜ್ ಅಲ್ಲಿ ಆ ಥರ ಪ್ರಾಬ್ಲಮ್ ಆಗುತ್ತೆ ಅಂತ? ಅದೇ ನೀವು ಹೇಳೋದು, ಈಗ ಕೋತಿ ತಾನು ಕೆಡೋದಲ್ಲದೆ ಅವನನ್ನೆಲ್ಲ ಕೆಡಿಸ್ತೋ ಅನ್ನೋ ಥರ ಸ್ಮೋಕಿಂಗ್ ಮಾಡ್ತಕ್ಕಂಥ ವ್ಯಕ್ತಿಗಂತೂ ರಿಸ್ಕ್ ಇದ್ದಿದ್ದೆ. ಅವರು ಸ್ಮೋಕಿಂಗ್ ಅಷ್ಟು ಮಾಡಿದ್ದಲ್ಲದೆ ಕೇವಲ ಕ್ಯಾನ್ಸರ್ ಅಂತಲ್ಲ, ಈಗ BP ಹೆಚ್ಚಾಗ್ತಕ್ಕಂಥದ್ದು, ಸ್ಟ್ರೋಕ್ ರಿಸ್ಕ್, ಹಾರ್ಟ್ ಅಟ್ಯಾಕ್ ರಿಸ್ಕ್, ಮತ್ತು ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ, ಓಡಾಡಿದಾಗ ಕ್ಲಾಡಿಕೇಶನ್ ಪೇನ್ ಅಂತ ಬರುತ್ತೆ. ಈ ಥರದ್ದು ಸಾಕಷ್ಟು ಹೆಲ್ತ್ ಎಫೆಕ್ಟ್ಸ್ ಮಾಡುತ್ತೆ ಸ್ಮೋಕಿಂಗ್, ಇಲ್ ಎಫೆಕ್ಟ್ಸ್ ಮಾಡುತ್ತೆ. ಸೊ ಸ್ಮೋಕಿಂಗ್ ಮಾಡ್ತಕ್ಕಂತಹ ವ್ಯಕ್ತಿಗೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದರೆ ಸ್ಮೋಕಿಂಗ್ ಮಾಡ್ತಕ್ಕಂತಹ ವ್ಯಕ್ತಿಯ ಫ್ಯಾಮಿಲಿ ಮೆಂಬರ್ಸಲ್ಲೂ ಕೂಡ ಕೆಮ್ಮು ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು, ಮತ್ತು ಶ್ವಾಸಕೋಶದ ಕಾಯಿಲೆಗಳು ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು, ಹೆಚ್ಚಾಗಿ ಮಕ್ಕಳಲ್ಲಿ ಪರಿಣಾಮ ಬೀಳುತ್ತೆ, ಮಕ್ಕಳಲ್ಲಿ ಅಡ್ಡ ಪರಿಣಾಮ ಬೀಳುತ್ತೆ. ಮತ್ತು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಏನು ಹೇಳ್ತೀವಿ, ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದಾಗೆ ಮಹಿಳೆಯರಲ್ಲೂ ಕೂಡ ನಾವು ಹೆಚ್ಚಾಗಿ ಕಂಡುಬರ್ತಾ ಇದೆ. ಅವರಲ್ಲೂ ಕೂಡ ಸ್ಮೋಕಿಂಗ್ ಹೆಚ್ಚಾಗಿದೆ ಇತ್ತೀಚಿನ ದಿನಗಳಲ್ಲಿ. ಮತ್ತು ನಾನ್ ಸ್ಮೋಕರ್ಸಲ್ಲೂ ಕೂಡ ಲಂಗ್ ಕ್ಯಾನ್ಸರ್ ಕಾಣ್ತಾ ಇದ್ದೀವಿ. ಸೊ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೀವಿ, ಅಂದರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕ್, ದೇ ಆರ್ ಎಕ್ಸ್ಪೋಸ್ ಟು ಸೆಕೆಂಡ್ ಹ್ಯಾಂಡ್ ಸ್ಮೋಕ್. ಮತ್ತು ಹಾಗೆ ಇನ್ನೊಂದು ಈಗ ಬಂದಿರೋ ಕಾನ್ಸೆಪ್ಟ್ ಅಂದರೆ ಥರ್ಡ್ ಹ್ಯಾಂಡ್ ಸ್ಮೋಕ್. ಅಂದರೆ ಸ್ಮೋಕಿಂಗ್ ಮಾಡಿದ್ದೊಂದು, ಅದನ್ನು ಸೇವಿಸಿದ ಇನ್ನೊಬ್ಬ ವ್ಯಕ್ತಿ ಅದು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಆಗಿದ್ದರೆ, ಸ್ಮೋಕ್ ಮಾಡಿದ್ದು ಬಟ್ಟೆಗಳ ಮೇಲೆ ಹಾಗೆ ಸಾಕಷ್ಟು ದಿನ ಇರುತ್ತೆ, ಅದನ್ನು ಮನೆಯಲ್ಲಿ ಇಟ್ಟಿರೋದ್ರಿಂದ ಅದರಿಂದ ಎಕ್ಸ್ಪೋಸ್ ಆಗಿರೋಂಥ ವ್ಯಕ್ತಿಗೆ ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೀವಿ. ಹಾಗಾಗಿ ಸ್ಮೋಕಿಂಗ್ ಮಾಡ್ತಕ್ಕಂತಹ ವ್ಯಕ್ತಿಗೆ ಸಾಕಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಹಾಗೆ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ರಿಸ್ಕ್ ಫ್ಯಾಕ್ಟರ್ಸ್ ಆಗಿರುತ್ತದೆ. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ವಿರಾಮದ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಸ್ಮೋಕಿಂಗ್ ಅನ್ನೋದು ಎಷ್ಟು ಡೇಂಜರಸ್ ಅಂತ ಗೊತ್ತಾಗ್ತಾ ಇದೆ ಈ ಸಂಚಿಕೆ ಮೂಲಕ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ವೀಕ್ಷಕರಿಗೆ. ಇನ್ನೂ ಸಹ ನೀವು ನೋಡ್ತಾ ಇರ್ತೀರಾ ಸಾಕಷ್ಟು ಜನ ಪೇಷಂಟ್ಸ್ ನ, ಎಲ್ಲರೂ ಸಹ ಲಾಸ್ಟ್ ಸ್ಟೇಜ್ ನಲ್ಲೇ ಬರೋರು ಜಾಸ್ತಿನ ಹಾಗಾದ್ರೆ ನೀವು ನೋಡ್ದಂತೆ? ಸ್ಟೇಜ್ 3 ಅಂತ ಹೇಳ್ತೀವಿ. ಸ್ಟೇಜ್ 3, 4 ಅಲ್ಲೇ 70-80% ಬರ್ತಾರೆ.
ಹೆಚ್ಚು ಜನ ಸ್ಟೇಜ್ 3ಯಲ್ಲಿ ಬರ್ತಾರೆ. ಸ್ಟೇಜ್ 4ಅಲ್ಲೂ ಕೂಡ ಸಾಕಷ್ಟು ಪೇಷಂಟ್ಸ್ನ ನಾವು ನೋಡ್ತೇವೆ. ಸ್ಟೇಜ್ 1 ಹಾಗೂ ಸ್ಟೇಜ್ 2 ನೋಡೋದು ತುಂಬ ವಿರಳ ಲಂಗ್ ಕ್ಯಾನ್ಸರಲ್ಲಿ. ಸೊ ಆ ಥರ ಬಂದಿದ್ದೇ ಆದಲ್ಲಿ ಅವರನ್ನು ನಾವು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೋದು. ಓಕೆ ಡಾಕ್ಟರ್, ಹಾಗಾದ್ರೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಜ್ ಅಥವಾ ಆಮೇಲೆ ಬಂದವರಿಗೆ? ಈಗ ಟ್ರೀಟ್ಮೆಂಟ್ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಅಂದರೆ ಸ್ಕ್ರೀನಿಂಗ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ಕ್ರೀನಿಂಗ್ ಅಂದರೆ ಏನು ಸಿಂಪ್ಟಮ್ಸ್ ಇಲ್ಲದೇ ಇರೋರಿಗೆ, ಹೆಲ್ದಿ ಇಂಡಿವಿಜುವಲ್ಸ್ಗೆ ಕ್ಯಾನ್ಸರ್ ಇದೆಯಾ ಅಂತ ಕಂಡುಹಿಡಿಯಲಿಕ್ಕೆ. ಅದಕ್ಕೆ ಸಾಕಷ್ಟು ಜನರಿಗೆ, ವೀಕ್ಷಕರಲ್ಲಿ ಕೂಡ ಕುತೂಹಲ ಇರುತ್ತೆ, ಇಷ್ಟು ಕಷ್ಟ ಇದ್ದರೆ ಕಾಯಿಲೆ ಆರಂಭಿಕ ಹಂತದಲ್ಲಿ ಹೇಗೆ ಕಂಡುಹಿಡಿಬಹುದು ಅಂತ. ಈಗ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂತಹ ಒಂದು ರೆಕಮೆಂಡೇಶನ್ ಅಂದರೆ ಹೆವಿ ಸ್ಮೋಕರ್ಸ್, ತುಂಬ ಹೆಚ್ಚಾಗಿ ಸ್ಮೋಕ್ ಮಾಡ್ತಕ್ಕಂತಹ ವ್ಯಕ್ತಿ ವರ್ಷಕ್ಕೊಮ್ಮೆ CT ಸ್ಕ್ಯಾನ್ ಮಾಡಿಸ್ಕೊಂಡಿದ್ದೇ ಆದಲ್ಲಿ ಅದನ್ನು ಕಂಡುಹಿಡಿಯೋ ಸಾಧ್ಯತೆ ಇದೆ. ಆದರೆ ಬೆಸ್ಟ್ ವೇ ಅಂತ ಹೇಳಿದರೆ ಸ್ಮೋಕಿಂಗ್ ಬಿಡ್ತಕ್ಕಂಥದ್ದು. ಬಿಟ್ಟಿಲ್ಲ ಅಂತ ಹೇಳಿದರೆ ಅವರು ಹೆವಿ ಸ್ಮೋಕರ್ಸ್ ಇದ್ದರೆ ವರ್ಷಕ್ಕೊಮ್ಮೆ ಲೋ ಡೋಸ್ CT ಸ್ಕ್ಯಾನ್ ಮಾಡಿಸ್ಕೊಂಡೆ ಆದಲ್ಲಿ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಯಲಿಕ್ಕೆ ಸಾಧ್ಯತೆ ಇರುತ್ತೆ. ಇದು ಸ್ಕ್ರೀನಿಂಗ್ನ ವಿಷಯ. ಇನ್ನು ನೀವು ಕೇಳಿದ್ದಕ್ಕೆ ಟ್ರೀಟ್ಮೆಂಟ್ನ ಬಗ್ಗೆ ಬರೋದಾದರೆ, ಇದಕ್ಕೆ ಚಿಕಿತ್ಸೆಯ ಬಗ್ಗೆ ಬರೋದಾದರೆ, ಸ್ಟೇಜ್ 1 ಅಥವಾ ಸ್ಟೇಜ್ 2 ತುಂಬ ಅರ್ಲಿ ಸ್ಟೇಜ್ ಇದ್ದರೆ ನಾವು ಫಸ್ಟ್ ಲಂಗ್ ಕ್ಯಾನ್ಸರ್ ಅಂತ ಕಂಡಿಡಿದಾಗ, ಬಯೋಪ್ಸಿ ಮಾಡಿ ಲಂಗ್ ಕ್ಯಾನ್ಸರ್ ಅಂತ ಗೊತ್ತಾದಾಗ ಪೆಟ್ CT ಸ್ಕ್ಯಾನ್ ಅಂತ ಮಾಡ್ತೀವಿ. ಹೋಲ್ ಬಾಡಿ ಸ್ಕ್ಯಾನ್ ಮಾಡಿದಾಗ ಅದು ಬೇರೆ ಕಡೆ ಹರಡಿಲ್ಲ ಅಂತ ನಾವು ಅದನ್ನು ಕನ್ಫರ್ಮ್ ಮಾಡಿಕೊಂಡ್ರೆ ಅದನ್ನು ಯಾವ ಸ್ಟೇಜ್ ಅಂತ ಕನ್ಫರ್ಮ್ ಮಾಡಿ ಸರ್ಜರಿ ಮಾಡ್ತೇವೆ. ಸರ್ಜರಿ ಅಂದರೆ ಯಾವ ಲೋಬ್ ಲಂಗ್ ಕ್ಯಾನ್ಸರಲ್ಲಿ, ಲಂಗ್ಸಲ್ಲಿ ರೈಟ್ ಲಂಗಲ್ಲಿ 3 ಲೋಬ್ ಇರುತ್ತೆ, ಲೆಫ್ಟ್ ಲಂಗಲ್ಲಿ 2 ಲೋಬ್ ಇರುತ್ತೆ. ಯಾವ ಲೋಬಲ್ಲಿ ಅದು ಇನ್ವಾಲ್ವ್ ಆಗಿದೋ ಆ ಲೋಬನ್ನು ಸಂಪೂರ್ಣವಾಗಿ ತೆಗಿಬೇಕಾಗತ್ತೆ. ಸರ್ಜರಿ ಮಾಡಿ ತೆಗೆದಿದ್ದೇ ಆದಲ್ಲಿ ಅದನ್ನು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಸರ್ಜರಿ ಆದ ನಂತರ ಅದನ್ನು ಪೆಥಾಲಜಿ ರಿಪೋರ್ಟ್ ಅಂತ ನೋಡಿಬಿಟ್ಟು ಅದಕ್ಕೇನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ನಂತರದ ದಿನಗಳಲ್ಲಿ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಬೇಕೋ ಬೇಡೋ ಡಿಸೈಡ್ ಮಾಡ್ತೇವೆ. ಆದರೆ ತುಂಬ ವಯಸ್ಸಾದ ವ್ಯಕ್ತಿಯಲ್ಲಿ ಅರ್ಲಿ ಸ್ಟೇಜ್ ಇದ್ದು ಸರ್ಜರಿಗೆ ಅವರು ಫಿಟ್ ಇರಲಿಲ್ಲ ಅಂತ ಹೇಳಿದರೆ, ಅವರ ಲಂಗ್ ಫಂಕ್ಷನ್ಸ್ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದರೆ ರೇಡಿಯೇಷನ್ ಮೂಲಕ ಕೂಡ ಅದನ್ನು ಕ್ಯೂರ್ ಮಾಡೋ ಸಾಧ್ಯತೆ ಇರುತ್ತೆ. ಇದು ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇರ್ತಕ್ಕಂಥದ್ದು. ಒಂದು ಸರ್ಜರಿ, ಇನ್ನೊಂದು ರೇಡಿಯೇಷನ್. ಸರ್ಜರಿ ಪ್ರಿಡಾಮಿನೆಂಟ್ಲಿ ಇದನ್ನು ಕ್ಯೂರ್ ಮಾಡುತ್ತೆ ಸ್ಟೇಜ್ 1 ಮತ್ತು ಸ್ಟೇಜ್ 2 ಅಲ್ಲಿ. ಸ್ಟೇಜ್ 2 ಅಲ್ಲಿ ಸಾಕಷ್ಟು ವ್ಯಕ್ತಿಗಳಿಗೆ ಸರ್ಜರಿ ನಂತರ ಕೂಡ ಕೀಮೋಥೆರಪಿ ಚಿಕಿತ್ಸೆ ಬೇಕಾಗುತ್ತೆ. ಓಕೆ ಡಾಕ್ಟರ್, ಕೀಮೋಥೆರಪಿ ಬಗ್ಗೆ ಮಾತನಾಡ್ತಾ ಇದ್ರಿ. ಸಾಕಷ್ಟು ಪೇನ್ಫುಲ್ ಆಗಿರುತ್ತೆ ಅಂತ ಸಾಕಷ್ಟು ಜನ ಭಯ ಪಡ್ತಾರೆ. ಅದಾದ್ಮೇಲೆ ಹೇರ್ ಫಾಲ್ ಆಗೋದಾಗಿರ್ಬೋದು, ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ, ಹಾಗಾಗಿನೇ ಭಯ ಪಡ್ತಾರೆ ಕೀಮೋಥೆರಪಿಗೆ. ಅದ್ರ ಬಗ್ಗೆ ವೀಕ್ಷಕರಿಗೆ ಹೇಳೋದಾದ್ರೆ, ಈಗ ಕೀಮೋಥೆರಪಿ ಅಂತ ಹೇಳಿದ್ರೆ ಸರ್ಜರಿ ಮತ್ತು ರೇಡಿಯೇಷನ್ ಹೇಳಿದಾಗೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಇರ್ತಕ್ಕಂಥ ಇನ್ನೊಂದು ವಿಧಾನ, ಪ್ರಮುಖವಾದ ವಿಧಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೀಮೋಥೆರಪಿ ಎಲ್ಲರಿಗೂ ಬೇಕಾಗೋದಿಲ್ಲ. ಲಂಗ್ ಕ್ಯಾನ್ಸರಲ್ಲಿ ಸ್ಟೇಜ್ 1 ಆಗಿದ್ದು ಅರ್ಲಿ ಸ್ಟೇಜಲ್ಲಿ ಸರ್ಜರಿ ಮಾಡಿದರೆ ಸಾಕಾಗ್ತದೆ. ಕೀಮೋಥೆರಪಿ ಎಲ್ಲರಿಗೂ ಬೇಕಾಗೋದಿಲ್ಲ. ಸ್ಟೇಜ್ 1ನಲ್ಲಿ ಕೇವಲ ಸರ್ಜರಿ ಮಾತ್ರ ಸಾಕಾಗುತ್ತೆ. ಇನ್ನು ಸ್ಟೇಜ್ 2 ಇರ್ತಕ್ಕಂತಹ ವ್ಯಕ್ತಿಗೆ ಅಥವಾ ಸ್ಟೇಜ್ 1B ಅಂತ ಹೇಳ್ತೀವಿ, ಅದರ ಮೇಲೆ ಇರ್ತಕ್ಕಂತಹ ವ್ಯಕ್ತಿಗೆ ಸರ್ಜರಿ ಆದ ನಂತರ ಕೂಡ ಕೀಮೋಥೆರಪಿ ಬೇಕಾಗುತ್ತೆ. ಈಗ ಲಂಗ್ ಕ್ಯಾನ್ಸರಲ್ಲಿ ಮಾಡ್ತಕ್ಕಂತಹ ಕೀಮೋಥೆರಪಿ, ಸಾಕಷ್ಟು ಕೀಮೋಥೆರಪಿಗಳಲ್ಲಿ ಹೇರ್ ಫಾಲ್ ಆಗೋದಿಲ್ಲ. ಕೆಲವು ಕೀಮೋಥೆರಪೀಸಲ್ಲಿ ಹೇರ್ ಫಾಲ್ ಆಗುತ್ತೆ. ಅಂದರೆ ಇಟ್ ಡಿಪೆಂಡ್ಸ್ ಯಾವ ಕೀಮೋಥೆರಪಿ ಕೊಡ್ತೇವೆ, ಎಷ್ಟು ಪ್ರಮಾಣದಲ್ಲಿ ಕೊಡ್ತೇವೆ, ಯಾವ ವ್ಯಕ್ತಿಗೆ ಕೊಡ್ತೇವೆ, ಅವರ ಫಿಟ್ನೆಸ್ ಹೇಗಿದೆ, ಅವರು ತಡ್ಕೊಳ್ಳೋಕ್ಕೆ ಶಕ್ತಿ ಇದೆಯಾ, ಅವರಿಗೆ ಡಯಾಬಿಟಿಸ್ ಇದೆಯಾ, ಹಾರ್ಟ್ ಪ್ರಾಬ್ಲಮ್ ಇದೆ, ಇಷ್ಟೆಲ್ಲ ನೋಡಬೇಕಾಗುತ್ತೆ ಕೀಮೋಥೆರಪಿ. ಸುಮ್ಮನೆ ಬ್ಲೈಂಡ್ ಆಗಿ ಎಲ್ಲರಿಗೂ ಕೀಮೋಥೆರಪಿ ಕೊಟ್ಟರೆ ಅದಕ್ಕೆ ಕೆಟ್ಟ ಹೆಸರು ಬಂದೇ ಬರುತ್ತೆ. ಹಾಗಾಗಿ ಸಮರ್ಪಕವಾಗಿ ಅದನ್ನು ಕೊಟ್ಟಿದ್ದೇ ಆದಲ್ಲಿ, ಅಂತಹ ವ್ಯಕ್ತಿಗೆ ಕೊಟ್ಟಿದ್ದೇ ಆದಲ್ಲಿ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಇರುತ್ತೆ. ಮತ್ತು ಕ್ವಾಲಿಫೈಡ್ ಮೆಡಿಕಲ್ ಆಂಕಾಲಜಿಸ್ಟಿಂದ ತಗೊಳ್ಳೋದಾದರೆ ಅವರಿಗೆ ಗೊತ್ತಿರುತ್ತೆ ಅದು ಸೈಡ್ ಎಫೆಕ್ಟ್ಸ್ ಹೇಗೆ ಅಡ್ರೆಸ್ ಮಾಡಬೇಕು, ಅದರ ನಂತರದ ಅಡ್ಡ ಪರಿಣಾಮಗಳನ್ನು ಹೇಗೆ ಅಡ್ರೆಸ್ ಮಾಡಬೇಕು ಗೊತ್ತಿರುತ್ತೆ. ಹಾಗಾಗಿ ಅದರ ಚಿಕಿತ್ಸೆ ಅಡ್ಡ ಪರಿಣಾಮಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡ್ಬೋದು. ಇನ್ನು ಸ್ಟೇಜ್ 3-4 ಕೂಡ ಎಲ್ಲರಿಗೂ ಕೀಮೋಥೆರಪಿ ಬೇಕು ಅಂತ ಇಲ್ಲ ಲಂಗ್ ಕ್ಯಾನ್ಸರಲ್ಲಿ. ಈಗ ಎಷ್ಟೊಂದು ಹೆಚ್ಚಿನ ಜನಗಳಲ್ಲಿ ಟಾರ್ಗೆಟ್ಸ್ ನೋಡ್ತೇವೆ ನಾವು ಲಂಗ್ ಕ್ಯಾನ್ಸರಲ್ಲಿ. ಆ ಟಾರ್ಗೆಟ್ಸ್ ಪಾಸಿಟಿವ್ ಇದ್ದರೆ ಟಾರ್ಗೆಟೆಡ್ ಥೆರಪಿ ಕೊಟ್ಟರೆ ಕೂಡ ಲಂಗ್ ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಬೋದು. ಈಗ ಇತ್ತೀಚಿನ ದಿನಗಳಲ್ಲಿ ಇಮ್ಯುನೋಥೆರಪಿ ಅಂತ ಬಂದಿದೆ ಲಂಗ್ ಕ್ಯಾನ್ಸರ್ಗೆ. ಅದನ್ನು ಕೂಡ ಕೆಲವು ಜನರಲ್ಲಿ ಇಮ್ಯುನೋಥೆರಪಿ ಹೆಲ್ಪ್ ಆಗುವಂತಹ ವ್ಯಕ್ತಿಗೆ ಕೊಟ್ಟಿದ್ದೇ ಆದಲ್ಲಿ ಕೀಮೋಥೆರಪಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಕೌನ್ಸಿಲಿಂಗ್ ಅನ್ನೋದು ಎಷ್ಟು ಮುಖ್ಯ ಆಗ್ತಾ ಹೋಗುತ್ತೆ? ಕೌನ್ಸೆಲಿಂಗ್ ಎಲ್ಲ ಹಂತದಲ್ಲೂ ಕೌನ್ಸೆಲಿಂಗ್ ಬೇಕಾಗುತ್ತೆ. ಕ್ಯಾನ್ಸರ್ ಡಯಾಗ್ನೋಸಿಸ್ ಆದ ಆರಂಭದಿಂದಲೇ ಕೌನ್ಸೆಲಿಂಗ್ ಬೇಕಾಗುತ್ತೆ. ಯಾಕಂದರೆ ಕ್ಯಾನ್ಸರ್ ಅಂದರೆ ಒಂದು ವ್ಯಕ್ತಿಗೆ ಜಸ್ಟ್ ಒಂದು ಅಂಗದಲ್ಲಿ ಇರ್ತಕ್ಕಂತಹ ಕ್ಯಾನ್ಸರ್ ಅಂತ ಡಯಾಗ್ನೋಸಿಸ್ ಅಲ್ಲ, ಇಡೀ ವ್ಯಕ್ತಿಗೆ ಅದು ಅನ್ವಯಿಸುತ್ತೆ, ಮತ್ತು ಫ್ಯಾಮಿಲಿಗೆ ಅನ್ವಯಿಸುತ್ತೆ, ಸೊಸೈಟಿಗೆ ಅನ್ವಯಿಸುತ್ತೆ. ಹಾಗಾಗಿ ಕೌನ್ಸೆಲಿಂಗ್ ತುಂಬ ಮುಖ್ಯವಾಗುತ್ತೆ. ಯಾವ ಸ್ಟೇಜ್ ಅಂತ ಅವ್ರು ಅರ್ಥ ಮಾಡ್ಕೊಳ್ಳಿಕ್ಕೆ, ಯಾವ ಕ್ಯಾನ್ಸರ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ, ಮತ್ತು ಅದಕ್ಕೆ ಇರ್ತಕ್ಕಂತಹ ಚಿಕಿತ್ಸೆಗಳೇನು, ಚಿಕಿತ್ಸೆಯ ಅಡ್ಡ ಪರಿಣಾಮಗಳೇನು, ಮತ್ತು ಆಗ್ತಕ್ಕಂತಹ ವೆಚ್ಚವೇನು, ಅಂದರೆ ಖರ್ಚು ಏನು, ಸೊ ಮತ್ತು ಅದರ ಸರ್ವೈವಲ್, ಎಕ್ಸ್ಪೆಕ್ಟೆಡ್ ಸರ್ವೈವಲ್ ಏನು, ಮತ್ತು ಆ ವ್ಯಕ್ತಿಯ ಮುಂದಿನ ಪ್ಲಾನ್ಸ್ಗಳೇನು, ಸೊ ಇಷ್ಟು ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಹಾಗಾಗಿ ಕೌನ್ಸೆಲಿಂಗ್ ಈಸ್ ಅನ್ ಇಂಟೆಗ್ರಲ್ ಪಾರ್ಟ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಓಕೆ ಡಾಕ್ಟರ್, ಸಾಕಷ್ಟು ಜನ ಒಂದ್ಸಲ ಲಂಗ್ ಕ್ಯಾನ್ಸರ್ ಬಂದ ತಕ್ಷಣ ಓಕೆ ನಮಗಿನ್ನ ಜೀವ ಉಳಿಸ್ಕೊಳಕ್ ಸಾಧ್ಯ ಆಗೋದಿಲ್ಲ, ನಮ್ಮ ಜೀವನನೇ ಇಷ್ಟು ಅಂತ ಅಂದ್ಕೊಳ್ತಾರೆ. ಟ್ರೀಟ್ಮೆಂಟ್ ತಗೊಳ್ಳೋಕ್ಕೂ ಸಾಕಷ್ಟು ಜನ ಹೋಗೋದಿಲ್ಲ. ಅಡ್ವಾನ್ಸ್ ಟ್ರೀಟ್ಮೆಂಟ್ ಈಗ ಸಾಕಷ್ಟು ಬಂದಿದೆ, ಆದ್ರೂ ಸಹ ಅದ್ರ ಬಗ್ಗೆ ಮಾಹಿತಿ ಕೊರತೆಯಿಂದ ಬರ್ತಾ ಇಲ್ವಾ, ಅಥವಾ ಖರ್ಚಾಗುತ್ತೆ ಅಂತ ಬರ್ತಾ ಇಲ್ವಾ? ಯಾವ ತರ ಇದೆ ಹಾಗಾದ್ರೆ ಪೇಷಂಟ್ಸ್ ಮನಸ್ಥಿತಿ ಈ ಸಂದರ್ಭದಲ್ಲಿ ಅಂತ? ಅದೇ, ಇದು ಮಲ್ಟಿ ಫ್ಯಾಕ್ಟರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇವಲ ಒಂದು ಫ್ಯಾಕ್ಟರ್ ಇರೋದಿಲ್ಲ, ಅವರ ಫ್ಯಾಮಿಲಿ ಫ್ಯಾಕ್ಟರ್ಸ್ ಇರುತ್ತೆ, ಸೊಸೈಟಲ್ ಫ್ಯಾಕ್ಟರ್ಸ್ ಇರುತ್ತೆ, ಮತ್ತು ಇಂಡಿವಿಜುವಲ್ ಫ್ಯಾಕ್ಟರ್ಸ್ ಇರುತ್ತೆ. ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿದ್ದು ತುಂಬ ವ್ಯಕ್ತಿ ವೀಕ್ ಆಗಿದ್ದರೆ
ನೀವು ಹೇಳೋದು ನಿಜ, ಏನು ಟ್ರೀಟ್ಮೆಂಟ್ ಮಾಡೋದು ಅಷ್ಟು ಹೆಲ್ಪ್ ಆಗದೆ ಇರ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಡ್ವಾನ್ಸಸ್ ಆಗಿದೆ. ಈ ಒಂದು ಲಂಗ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿ ಸಂಪೂರ್ಣ ವಿಭಿನ್ನವಾಗಿರ್ತಾರೆ. ಅದೇ ಲಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲರಿಗೂ ಕೊಡೋದಿಲ್ಲ. ಸೊ 100 ಜನ ಲಂಗ್ ಕ್ಯಾನ್ಸರ್ ಪೇಷಂಟ್ಸ್ ಇದ್ದರೆ 100 ಜನನೂ ಬೇರೆ ಬೇರೆ ಥರ ಇರ್ಬೋದು. ಹಾಗಾಗಿ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ ಅದು ಮಾಡೋದ್ರಿಂದ ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುತ್ತೆ, ಮತ್ತು ಸರ್ವೈವಲ್ ಜಾಸ್ತಿ ಇರುತ್ತೆ, ಮತ್ತು ಪೇಷಂಟ್ಗೂ ಕೂಡ ಸಮರ್ಪಕವಾದ ಚಿಕಿತ್ಸೆ ಸಿಗುತ್ತೆ. ಹಾಗಾಗಿ ನಾವು ಟ್ರೀಟ್ಮೆಂಟ್ನ ಇಂಡಿವಿಜುವಲೈಸ್ ಮಾಡಬೇಕು. ಈಚ್ ಪೇಷಂಟ್ ಇಸ್ ಅನ್ ಇಂಡಿವಿಜುವಲ್ ಆ್ಯಂಡ್ ವಿ ಹ್ಯಾವ್ ಟು ಇಂಡಿವಿಜುವಲೈಸ್ ದ ಟ್ರೀಟ್ಮೆಂಟ್. ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಮೊದಲು ಥರ ಎಲ್ಲರಿಗೂ ಕೀಮೋಥೆರಪಿ ಆ ಥರ ಇಲ್ಲ. ಈಗ ತುಂಬ ಟಾರ್ಗೆಟ್ಸ್ ಐಡೆಂಟಿಫೈ ಮಾಡ್ತೀವಿ, ಮತ್ತು ಸ್ಮೋಕಿಂಗ್ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗೆ ಟಾರ್ಗೆಟ್ಸ್ ಪಾಸಿಟಿವ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂತಹ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಬಳಸಿದ್ದೇ ಆದಲ್ಲಿ ಕೀಮೋಥೆರಪಿಯ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಸಂಪೂರ್ಣವಾಗಿ ಲಂಗ್ ಕ್ಯಾನ್ಸರ್ನ ಕಂಟ್ರೋಲ್ಗೆ ಹತೋಟಿಗೆ ತರ್ತಕ್ಕಂತಹ ಒಂದು ಸಂಭಾವನೆ ಇದೆ. ಮತ್ತು ಯಾವ ಪೇಷಂಟ್ಗೆ ಸರ್ಜರಿ ಬೇಕು, ಯಾವ ಪೇಷಂಟ್ಗೆ ರೇಡಿಯೇಷನ್ ಬೇಕು, ಯಾವ ಪೇಷಂಟ್ಗೆ ಕೀಮೋಥೆರಪಿ ಬೇಕು, ಈ ಥರನ ಕಂಪ್ಲೀಟ್ ಕ್ಯಾನ್ಸರ್ ಕೇರ್ ಅಂದರೆ ಟ್ಯೂಮರ್ ಬೋರ್ಡಲ್ಲಿ ನಾವು ಡಿಸ್ಕಸ್ ಮಾಡಿದ್ದೆ ಆದಲ್ಲಿ ಪೇಷಂಟ್ಸ್ ತುಂಬ ಭಯಪಡಬೇಕಾಗಿಲ್ಲ. ಮತ್ತು ಕೌನ್ಸಿಲಿಂಗ್ ಕೂಡ ನೀವು ಹೇಳಿದಾಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ವಿರಾಮದ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನೀವಾಗಲೇ ಹೇಳ್ತಾ ಇದ್ರಿ ಇಮ್ಯುನೋಥೆರಪಿ ಹಾಗೆ ಟಾರ್ಗೆಟೆಡ್ ಥೆರಪಿ ಅಂತ. ಯಾವ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ, ಯಾರಿಗೆ ಮಾಡಬೇಕಾಗುತ್ತೆ? ಈಗ ಲಂಗ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಆವಾಗಲೇ ಹೇಳಿದಾಗೆ ನಾನು ಒಂದು ಪೇಷಂಟ್ ಲಂಗ್ ಕ್ಯಾನ್ಸರ್ ಇನ್ನೊಂದು ಪೇಷಂಟಿಂದ ಸಂಪೂರ್ಣವಾಗಿ ವಿಭಿನ್ನವಾಗಿರ್ಬೋದು. ಲಂಗ್ ಕ್ಯಾನ್ಸರ್ಸಲ್ಲಿ ತುಂಬ ಟೈಪ್ಸ್ ಇದೆ. ಅಡಿನೋ ಕಾರ್ಸಿನೋಮಾ ಅಂತ ಇದೆ, ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಇದೆ, ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತ ಇದೆ. ಸೊ ಈ ಥರ ವೇರಿಯಸ್ ಟೈಪ್ಸ್ ಇರುತ್ತೆ. ಹಾಗೆ ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ, ಸಾಮಾನ್ಯವಾಗಿ ಕಂಡು ಬರ್ತಕ್ಕಂತಹ ಲಂಗ್ ಕ್ಯಾನ್ಸರ್ ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್. ಅದರಲ್ಲಿ ಅಡಿನೋ ಕಾರ್ಸಿನೋಮಾ ಅಂತ ವೇರಿಯಂಟ್ ಏನಿದೆ ಅದರಲ್ಲಿ ಸಾಕಷ್ಟು ಸಮಯ ನಮಗೆ ಟಾರ್ಗೆಟ್ ಸಿಗುತ್ತೆ. ಅಂದರೆ EGFR ಅಂತ ಟಾರ್ಗೆಟ್ ಇರುತ್ತೆ, ALK ಅಂತ ಟಾರ್ಗೆಟ್ ಇರುತ್ತೆ. ಈ ಥರ ಟಾರ್ಗೆಟ್ಸ್ ಐಡೆಂಟಿಫೈ ಮಾಡಿದ್ದೇ ಆದಲ್ಲಿ ಅಂತಹ ವ್ಯಕ್ತಿಗೆ ಟಾರ್ಗೆಟೆಡ್ ಥೆರಪಿ ಕೊಡ್ತೀವಿ. ಸೊ ಅದನ್ನು ಬಯೋಪ್ಸಿ ಮಾಡಿರ್ತೀವಲ್ಲ ಟಿಶ್ಯೂಲಿ, ಅದರಲ್ಲಿ ಟೆಸ್ಟ್ ಮಾಡ್ತೀವಿ. ಅದು ಪಾಸಿಟಿವ್ ಇದ್ದರೆ ಮಾತ್ರ ಅದು ಪೇಷಂಟ್ಗೆ ಸಹಾಯವಾಗುತ್ತೆ. ಹಾಗೆ ಇಮ್ಯುನೋಥೆರಪಿ ಅಂತ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥದ್ದು, ಇದು ಸ್ಮೋಕರ್ಸ್, ಹೆಚ್ಚು ಸ್ಮೋಕರ್ಸಲ್ಲಿ ಕ್ಯಾನ್ಸರ್ ಮ್ಯೂಟೇಷನ್ ಬರ್ಡನ್ ಅಂತ ಹೇಳ್ತೀವಿ, ಅದು ಹೆಚ್ಚಾಗಿರುತ್ತೆ. ಅಂತಹ ವ್ಯಕ್ತಿಗೆ ಇಮ್ಯುನೋಥೆರಪಿ ಕೆಲಸ ಮಾಡೋ ಸಾಧ್ಯತೆ ಇರುತ್ತೆ. ಹಾಗೆಯೇ ಇಮ್ಯುನೋಥೆರಪಿ ಎಲ್ಲರಿಗೂ ಕೆಲಸ ಮಾಡೋದಿಲ್ಲ, ಮತ್ತು ಇಮ್ಯುನೋಥೆರಪಿ ತುಂಬ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಕೂಡ ಹೌದು. ಮತ್ತು ಇಮ್ಯುನೋಥೆರಪಿ ಯಾರಿಗೆ ಕೆಲಸ ಮಾಡುತ್ತೆ ಮಾಡೋದಿಲ್ಲ ಅಂತ ಹೇಳಲಿಕ್ಕೂ ಕೂಡ ಕೆಲವು ಟೆಸ್ಟ್ ಇದೆ. ಆ ಟೆಸ್ಟ್ ಮಾಡಿ ಇಮ್ಯುನೋಥೆರಪಿ ಮಾತ್ರ ಕೊಡ್ಬೋದಾ, ಇಲ್ಲ ಇಮ್ಯುನೋಥೆರಪಿ ಜೊತೆಗೆ ಕೀಮೋಥೆರಪಿ ಕೊಡ್ಬೋದಾ, ಇಲ್ಲ ಬರೀ ಕೀಮೋಥೆರಪಿ ಕೊಡ್ಬೋದಾ ಅಂತ ನಿರ್ಧರಿಸ್ತೇವೆ. ಸೊ ಹೀಗಾಗಿ ಟೆಸ್ಟ್ಗಳಿಂದ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಲಂಗ್ ಕ್ಯಾನ್ಸರ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಒಂದು ಅಂಶ ನೆನಪಿಗೆ ಬರುತ್ತೆ. ಸಾಕಷ್ಟು ಜನ ಹಳ್ಳಿ ಕಡೆಯಲ್ಲಿ ತುಂಬಾ ಏಜ್ ಆದವ್ರು ಮಾತಾಡ್ತಾ ಇರ್ತಾರೆ, ನಾನು ಆಗಿಂದಾನು ಸ್ಮೋಕ್ ಮಾಡ್ತಾ ಇದ್ದೀನಿ, ನನಗೆ ಆ ಥರದ್ದೇನು ಸಮಸ್ಯೆ ಇಲ್ಲಪ್ಪ, ಲಂಗ್ ಕ್ಯಾನ್ಸರ್ ಬರೋದಿಲ್ಲ ಸ್ಮೋಕ್ ಮಾಡೋರಿಗೆ ಎಲ್ಲರಿಗೂ ಅಂತ ಅವ್ರು ಮಾತಾಡ್ಕೊಂತಿರ್ತಾರೆ. ಏನ್ ಹೇಳ್ತೀರಾ ಅಂತವರಿಗೆ ಅಂತ? ಇದು ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ ನೀವು ಕೇಳಿದ್ದೀರಾ. ಈಗ ಕ್ಯಾನ್ಸರ್ಗೆ ಬಂದಾಗ ಏನಾಗುತ್ತೆ, ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಕ್ಯಾನ್ಸರ್ಗೆ ನಿರ್ದಿಷ್ಟ ಕಾರಣ ಅಂತ ಇಲ್ಲ. ಈಗ ಟ್ಯೂಬರ್ಕ್ಲೋಸಿಸ್ಗೆ ಮೈಕೋಬ್ಯಾಕ್ಟೀರಿಯಂ TBಯಿಂದ ಟ್ಯೂಬರ್ಕ್ಲೋಸಿಸ್ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಕ್ಯಾನ್ಸರ್ಗೆ ಆ ಥರ ನಿರ್ದಿಷ್ಟವಾದ ಕಾರಣ ಅಂತಿಲ್ಲ, ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇದೆ. ಈಗ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದ ಮಾತ್ರಕ್ಕೆ ಲಂಗ್ ಕ್ಯಾನ್ಸರ್ ಬರಬೇಕಂತಿಲ್ಲ, ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದಿದ್ದವ್ರಿಗೆ ಬರೋದಿಲ್ಲ ಅಂತಿಲ್ಲ. ಹಾಗಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವ್ರಿಗೆ ಬರುವ ಸಾಧ್ಯತೆ ಜಾಸ್ತಿ. ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದರೆ ವಯಸ್ಸಾಗ್ತಕ್ಕಂಥದ್ದು, ಹೆಚ್ಚಾಗಿ ಸ್ಮೋಕ್ ಮಾಡ್ತಕ್ಕಂಥದ್ದು, ಆಲ್ಕೋಹಾಲ್ ತಗೊಳ್ತಕ್ಕಂಥದ್ದು, ಇಲ್ಲ ಫ್ಯಾಟಿ ಫುಡ್ ಕನ್ಸ್ಯೂಮ್ ಮಾಡ್ತಕ್ಕಂಥದ್ದು, ಇಲ್ಲ ಸ್ಮೋಕ್ಡ್ ಫುಡ್ ಕನ್ಸ್ಯೂಮ್ ಮಾಡ್ಕೊಳ್ಥದ್ದು, ಇಲ್ಲ ಹೈ ಕ್ಯಾಲೋರಿ ಡಯಟ್ ತಗೊಳ್ತಕ್ಕಂಥದ್ದು, ಇಲ್ಲ ಭಾಳ ವರ್ಷದಿಂದ ಡಯಾಬಿಟಿಸ್ ಇರ್ತಕ್ಕಂಥದ್ದು, ಇಂಥದ್ದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದ ಮಾತ್ರಕ್ಕೆ ಬರಬೇಕಂತಿಲ್ಲ. ಸಪೋಸ್ ಯಾರಿಗೂ ಈ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದೇ ಇದ್ದ ಮಾತ್ರಕ್ಕೆ ಬರೋದಿಲ್ಲ ಅಂತಿಲ್ಲ. ಹಾಗಾಗಿ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನೊಂದು ವಿಷಯ ಅಂತ ಹೇಳಿದರೆ, ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ಎರಡು ರೀತಿಯಾಗಿ ವಿಂಗಡಣೆ ಮಾಡ್ಬೋದು. ಒಂದು ಮಾಡಿಫೈಯಬಲ್, ಇನ್ನೊಂದು ನಾನ್ ಮಾಡಿಫೈಯಬಲ್. ಅಂದರೆ ಮಾರ್ಪಾಡು ಮಾಡ್ಬೋದಾದಂತಹ ರಿಸ್ಕ್ ಫ್ಯಾಕ್ಟರ್, ಮಾರ್ಪಾಡು ಮಾಡದೇ ಇರತಕ್ಕಂತಹ ರಿಸ್ಕ್ ಫ್ಯಾಕ್ಟರ್. ಈಗ ಜೆನೆಟಿಕಲಿ ರಿಸ್ಕ್ ಫ್ಯಾಕ್ಟರ್ ಇದ್ದರೆ, ಈಗ ನನಗೆ ಲಂಗ್ ಕ್ಯಾನ್ಸರ್ ಬರಬೇಕಂತ ಅದು ನಿರ್ಧರಿತವಾಗಿದ್ದರೆ, ನನ್ನ ಜೀನ್ಸಲ್ಲಿದ್ದರೆ, ಅದು ಯಾವುದೇ ವರ್ಷಕ್ಕೆ ಒಂದು 50-55 ವರ್ಷಕ್ಕೆ ಬರ್ಬೋದು. ಆದರೆ ನಾನು ಸ್ಮೋಕಿಂಗ್ ಮಾಡಿದ್ದೆ ಆದಲ್ಲಿ, ನನಗೆ ಜೆನೆಟಿಕಲಿ ರಿಸ್ಕ್ ಫ್ಯಾಕ್ಟರ್ ಇದೆ, ಮತ್ತೆ ಸ್ಮೋಕಿಂಗ್ ಮಾಡಿದ್ದೆ ಆದಲ್ಲಿ ಅದು 55 ವರ್ಷಕ್ಕೆ ಬರೋದು ಹೋಗಿ 30 ವರ್ಷಕ್ಕೆ ಬರುತ್ತೆ. ಸಪೋಸ್ ನನಗೆ ಜೆನೆಟಿಕಲಿ ಐ ಆಮ್ ನಾಟ್ ಡಿಟರ್ಮೆಂಡ್, ಅಂದರೆ ನನಗೆ ಜೆನೆಟಿಕಲಿ ನನಗೆ ಲಂಗ್ ಕ್ಯಾನ್ಸರ್ ಬರೋ ಸಾಧ್ಯತೆ ಇಲ್ಲ ಅಂತ ಇದರಲ್ಲಿ ನಾನು ಎಷ್ಟು ಸ್ಮೋಕ್ ಮಾಡಿದರೂ ಬರೋದಿಲ್ಲ. ಆದರೆ ನನಗೆ ಜೆನೆಟಿಕಲಿ ನಾನು ಪ್ರಿಡಿಸ್ಪೋಸ್ಡೋ ಇಲ್ಲ ಅಂತ ಗೊತ್ತಾಗಲಿಕ್ಕೆ ಯಾವ ಟೆಸ್ಟ್ ಕೂಡ ಇಲ್ಲ. ಹಾಗಾಗಿ ಸಾಮಾನ್ಯವಾದ ಪಾಲಿಸಿ, ಈಗ ರ್ಯಾಶ್ ಡ್ರೈವಿಂಗ್ ಮಾಡಿದವ್ರಿಗೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಜಾಸ್ತಿ, ಆದರೆ ಸರಿಯಾಗಿ ಡ್ರೈವಿಂಗ್ ಮಾಡಿದವ್ರಿಗೂ ಆಕ್ಸಿಡೆಂಟ್ ಆದ ಸಂಭಾವನೆ ಇದೆ. ರ್ಯಾಶ್ ಡ್ರೈವಿಂಗ್ ಮಾಡದೇ ಇದ್ದವ್ರು ಏನೂ ಆಗದೆ ನಾನು ಯಾವಾಗಲೂ ರ್ಯಾಶ್ ಡ್ರೈವ್ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ ಅಂದರೆ ಅದು ಉದ್ದಟತನ ಅಂತ ಹೇಳಬೇಕಾಗತ್ತೆ. ಹಾಗಾಗಿ ನಮ್ಮ ಹಿರಿಯರಲ್ಲಿ, ನಮ್ಮ ವೀಕ್ಷಕರಲ್ಲಿ ಏನು ವಿನಂತಿ ಅಂದರೆ, ನೀವು ಸ್ಮೋಕ್ ಮಾಡಿ ತುಂಬ ವರ್ಷ ಇದ್ದು ಲಂಗ್ ಕ್ಯಾನ್ಸರ್ ಅಥವಾ ಯಾವುದೇ ಕ್ಯಾನ್ಸರ್ ಬಂದಿಲ್ಲ ಅಂದರೆ ಅದು ನಿಮ್ಮ ಲಕ್ ಅಷ್ಟೇ. ಆದರೆ ಆ ಲಕ್ಕನ್ನು ಎಲ್ಲರಿಗೂ ಅನ್ವಯಿಸಕ್ಕೆ ಹೋಗಬೇಡಿ.
ಲಕ್ ಇಲ್ಲದೆ ಇರೋರು ತುಂಬ ಜನ ಇರ್ತಾರೆ, ಸ್ಮೋಕ್ ಮಾಡದೇ ಇರೋರು ಬಂದಿರೋರು ಇದ್ದಾರೆ. ಹಾಗಾಗಿ ನಮ್ಮ ಕೈಲಿರೋದು ಏನಂದರೆ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಅಂದರೆ ನಾವು ಏಜ್ ಆಗೋದನ್ನ ಮಾಡಿಫೈ ಮಾಡೋಕ್ಕಾಗಲ್ಲ, ಆದರೆ ನಾನು ಸುಮ್ಮನೆ ಕೂತ್ಕೊಂಡು ದಪ್ಪ ಆಗೋದನ್ನ ಮಾಡಿಫೈ ಮಾಡ್ಬೋದು, ಇಲ್ಲ ನಾನು ಫಿಸಿಕಲ್ ಆಕ್ಟಿವಿಟಿ ಮಾಡದೇ ಇರೋದನ್ನ ಅಂಥದ್ದನ್ನ ಮಾಡಿಫೈ ಮಾಡ್ಬೋದು. ಸ್ಮೋಕ್ ಮಾಡ್ಬೋದಾ ಬಿಡ್ಬೋದು ಅನ್ನೋದು ನನ್ನ ಕೈಲಿ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಕ್ಯಾನ್ಸರಲ್ಲಿ ಮಾಡಿಫೈ ಮಾಡದೇ ಇರತಕ್ಕಂತಹ 80 ವರ್ಷ ಆದ ನಂತರ ಕೋಲನ್ ಕ್ಯಾನ್ಸರ್ ಬಂತು, ಲಂಗ್ ಕ್ಯಾನ್ಸರ್ ಬಂತು, ಅದಕ್ಕೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ಗೆ ಇದು ಅನ್ವಯಿಸುತ್ತೆ. ಓಕೆ ಡಾಕ್ಟರ್, ಡೆತ್ ರೇಟ್ ಜಾಸ್ತಿ ಇರೋದ್ರಿಂದಾಗಿ ಮೊದಲು ಪ್ರಿವೆಂಟ್ ಮಾಡೋದು ಹೇಗೆ ಅಂತ ತಿಳ್ಕೊಬೇಕಾಗುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಈಗ ಪ್ರಿವೆನ್ಷನ್ ಇಸ್ ದ ಒನ್ಲಿ ವೇ ಲಂಗ್ ಕ್ಯಾನ್ಸರ್ ಅಲ್ಲಿ. ಯಾಕಂದ್ರೆ ಅರ್ಲಿ ಸ್ಟೇಜಲ್ಲಿ ನಾವು ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಯೋದು ತುಂಬ ಕಷ್ಟ. ಏನೋ ಒಂದು 10% ಜನಕ್ಕೆ ಮಾತ್ರ ಅರ್ಲಿ ಸ್ಟೇಜಲ್ಲಿ ಗೊತ್ತಾಗುತ್ತೆ. ಬಹಳಷ್ಟು ಲಂಗ್ ಕ್ಯಾನ್ಸರ್ ಪೇಷಂಟ್ಸ್ನ ನಾವು ಕಳ್ಕೊಳ್ತಾ ಇರೋದು ಅವ್ರು ಅಡ್ವಾನ್ಸ್ ಸ್ಟೇಜಲ್ಲಿ ಬಂದಿರೋದ್ರಿಂದ. ಹಾಗಾಗಿ ಪ್ರಿವೆನ್ಷನ್ ಇಸ್ ದ ಒನ್ಲಿ ವೇ ಇನ್ ಲಂಗ್ ಕ್ಯಾನ್ಸರ್. ಯಾಕಂದರೆ ಸ್ಕ್ರೀನಿಂಗ್ ಮಾಡೋದು ಕಷ್ಟ, ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಯೋದು ಕಷ್ಟ, ಅಡ್ವಾನ್ಸ್ ಸ್ಟೇಜಲ್ಲಿ ಕ್ಯೂರ್ ಮಾಡೋದು ಕಷ್ಟ. ಹಾಗಾಗಿ ಪ್ರಿವೆನ್ಷನ್ ಅಂತ ಹೇಳಿದ್ರೆ ಸ್ಮೋಕ್ ಮಾಡದೇ ಇರೋದಷ್ಟೇ. ಸ್ಮೋಕ್ ಮಾಡದೇ ಇದ್ದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ಮನೆಯವ್ರಿಗೂ ಹೆಲ್ಪ್ ಆಗುತ್ತೆ, ಸೊಸೈಟಿಗೂ ಹೆಲ್ಪ್ ಆಗುತ್ತೆ, ನೇಷನ್ಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಎಷ್ಟೊಂದು ಕ್ಯಾನ್ಸರ್ಸ್ನ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರೋದಕ್ಕೆ ಸ್ಮೋಕಿಂಗ್ ಇರೋದ್ರಿಂದ. ಸ್ಮೋಕಿಂಗ್ ಇಲ್ಲದೆ ಇದ್ದರೆ ಎಷ್ಟೊಂದು ಕ್ಯಾನ್ಸರ್ಸ್ ಇರೋದಿಲ್ಲ. ಹಾಗಾಗಿ ಆರೋಗ್ಯ ಜೀವನ ಮತ್ತು ಆರೋಗ್ಯ ದೇಶ ಕಟ್ಟಬೇಕಂದ್ರೆ ಸೇ ನೋ ಟು ಟೊಬ್ಯಾಕೋ ಇನ್ ಎನಿ ಫಾರ್ಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಪುರುಷರಲ್ಲಿ ಮಾತ್ರ ಅಲ್ಲ ಮಹಿಳೆಯರಲ್ಲೂ ಸಹ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸಮಸ್ಯೆ ಅಂತ ಹೇಳ್ಬಿಟ್ಟು. ಓವರ್ ಆಲ್ ಆಗಿ ಎಲ್ರಿಗೂ ಸಹ ಅವರ ಜೀವನ ಶೈಲಿ ಆಗಿರಬೇಕು, ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಈಗ ಬರೀ ಲಂಗ್ ಕ್ಯಾನ್ಸರ್ಗೆ ಅಂತಲ್ಲ, ಸಾಮಾನ್ಯವಾಗಿ ಜೀವನ ಶೈಲಿ ಅಂದರೆ ಇಟ್ ಇಸ್ ವೆರಿ ಸಿಂಪಲ್. ನಮ್ಮ ಹಳಬ್ರು ಏನು ಹೇಳ್ತಾ ಇದ್ರು, ಬೇಗ ಎದ್ದೇಳೋದು, ಬೇಗ ಮಲಗೋದು, ದಿನನಿತ್ಯ ವ್ಯಾಯಾಮ ಮಾಡೋದು, ಹೆಲ್ದಿ ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟಿ ಮಾಡೋದು, ಮತ್ತು ವೇಟ್ ಸಮರ್ಪಕವಾಗಿ ಮೇಂಟೈನ್ ಮಾಡೋದು, ಸ್ಮೋಕ್ ಮಾಡದೇ ಇರತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡ್ತಕ್ಕಂಥದ್ದು, ಹೆಚ್ಚಿನ ಕ್ಯಾಲೋರಿ ಬಳಸದೇ ಇರತಕ್ಕಂಥದ್ದು, ಜಂಕ್ ಫುಡ್ ತಗೊಳ್ಳದೇ ಇರತಕ್ಕಂಥದ್ದು, ಹೆಚ್ಚಿನ ದೇಹದ ತೂಕ ಹೆಚ್ಚು ಮಾಡದೇ ಇರತಕ್ಕಂಥದ್ದು, ಇಂತಹದೆಲ್ಲ ನಾವು ಪಾಲಿಸಿದ್ದೇ ಆದಲ್ಲಿ ಸಾಕಷ್ಟು ಕಾಯಿಲೆಗಳನ್ನು ಅವಾಯ್ಡ್ ಮಾಡ್ಬೋದು. ಡಾಕ್ಟರ್, ನೀವು ಸರ್ಜರಿ ಬಗ್ಗೆ ಮಾತನಾಡ್ತಾ ಇದ್ರಿ, ಯಾವ ರೀತಿ ಇದೆ ಹಾಗಾದ್ರೆ ಸಕ್ಸಸ್ ರೇಟ್ ಅಂತ? ಯಾವ್ದಾದ್ರು ಫೇಲ್ಯೂರ್ ಆಗಿದ್ದ ಇದೆಯಾ? ಯಾವ ಸಂದರ್ಭದಲ್ಲಿ ಫೇಲ್ಯೂರ್ ಆಗಬಹುದು ಅಂತ? ಇಲ್ಲ, ಸರ್ಜರಿಗೆ ಫಿಟ್ ಆಗಿದ್ದೇ ಆದಲ್ಲಿ ಪೇಷಂಟ್ ಮತ್ತೆ ಸರ್ಜರಿ ಮಾಡ್ತಕ್ಕಂತಹ ಕೇಸ್ ಆದರೆ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂತಹ ಅಡ್ವಾನ್ಸಸ್ ಅಲ್ಲಿ ಸರ್ಜರಿ ಫೇಲ್ಯೂರ್ಸ್ ಅಂತ ಏನಿಲ್ಲ. ಸರ್ಜರಿ ಸಮರ್ಪಕವಾಗಿ ಮಾಡಬಹುದು, ಆದರೆ ಫೇಲ್ಯೂರ್ ರೇಟ್ಸ್ ಅಂತ ಏನಿಲ್ಲ. ಓಕೆ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಲಂಗ್ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ವೀಕ್ಷಕರಿಗೆ ತುಂಬಾ ಉಪಯುಕ್ತವಾಗಿರುವಂತಹ ಮಾಹಿತಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.